ಕೆಲವೊಬ್ರು ಹೇಳ್ತಾರೆ, ನೀವು ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ನಿಮಗೊಂದು ಅದ್ಭುತವಾದ ಅನುಭವ ಆಗುತ್ತೆ, ನೀವು ಎಲ್ಲೋ ಹೋಗ್ತೀರಾ, ಅಲ್ಲಿ ಹೋಗ್ತೀರಾ, ಇಲ್ಲಿ ಹೋಗ್ತೀರಾ ಅಂತ ಹೇಳಿ. ಅದು ನಂಬೋರಿಗೆ ಮಾತ್ರ. ಮನುಷ್ಯ ಆತ್ಮನ ಅಥವಾ ದೇಹನ, ಯಾಕೆ ನಮ್ಮ ಒಂದು ಕಾನ್ಸಂಟ್ರೇಷನ್ ಜಾಸ್ತಿ ಆತ್ಮದ ಮೇಲೆ ಹೋಗುತ್ತೆ, ದೇಹದ ಮೇಲೆ ಯಾಕೆ ಹೋಗೋದಿಲ್ಲ? ಕೆಲವೊಂದು ಕಡೆ ನಾವು ಆತ್ಮ ಅನ್ನೋದನ್ನ ನಾವು ಓದಿರ್ತೀವಿ, ಹಾಗಾಗಿ ನಮ್ಮ ಒಂದು ಕಾನ್ಸಂಟ್ರೇಷನ್ ಜಾಸ್ತಿ ಆತ್ಮದ ಕಡೆ ಹೋಗ್ಬೋದು. ಆದರೆ ದೇಹದ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಬೇಕು. ಕೆಲವೊಬ್ರು ಅನ್ಕೊಂತಾರೆ ಮನುಷ್ಯ ಆದವನು ಆತ್ಮ ದೇಹ ಅಲ್ಲ ಅಂತ ಹೇಳಿ, ಇನ್ನು ಕೆಲವೊಬ್ರು ದೇಹ ಮನುಷ್ಯ ಆತ್ಮ ಅಲ್ಲ ಅಂತ ಹೇಳಿ. ನೋಡಿ, ಇವು ಎರಡನ್ನೂ ಅನ್ಕೊಂಡ್ರೆ ವ್ಯಕ್ತಿ ಅವನಿಗೆ ಸರಿಯಾಗಿ ಒಂದು ಸತ್ಯ ಗೊತ್ತಿಲ್ಲ ಅಂತಾನೆ ನಾವು ತಿಳ್ಕೊಬೋದು, ಹೇಳಬೇಕು ಅಂದರೆ. ಯಾಕೆ ಅಂತಂದ್ರೆ ನೋಡಿ, ಬರೀ ಆತ್ಮ ಅಂತ ಅನ್ನೋನು ದೇಹದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡೋದಿಲ್ಲ, ದೇಹದ ಶುದ್ಧತೆಯನ್ನು ಅವನು ಇಟ್ಕೊಳ್ಳೋದಿಲ್ಲ. ಹಾಗೆ ಇಲ್ಲ, ಮನುಷ್ಯ ಅದನ್ನು ಬರೀ ದೇಹ ಅಂತ ಅನ್ಕೊಂಡಿರೋನು ತನ್ನ ಅಂತರಂಗವನ್ನು, ಸತ್ಯವನ್ನು ತಿಳಿಯೋದ್ರಲ್ಲಿ ಅವನು ಹಿಂದೆ ಉಳಿತಾನೆ. ನೋಡಿ, ಈ ಒಂದು ಟಾಪಿಕ್ ಏನಿದೆಯಲ್ಲ, ಒಂದು ಆತ್ಮ ಅನ್ನೋದು, ಇದ್ರ ಬಗ್ಗೆ ಯಾರು ಸರಿಯಾಗಿ ಹೇಳಿಲ್ಲ, ಇದ್ರ ಬಗ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಯಾಕಂದರೆ ಇದು ಕಣ್ಣಿಗೆ ಕಾಣದೇ ಇರೋದು. ಹಾಗಾಗಿ ಇದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಬಾರ್ದು. ನೋಡಿ, ಒಬ್ಬ ವ್ಯಕ್ತಿ ಇಲ್ಲ ನಾನು ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಕಾಡಿಗೆ ಹೋಗಿ ಧ್ಯಾನ ಮಾಡ್ತಾನೆ, ತಪಸ್ ಮಾಡ್ತಾನೆ, ಎಲ್ಲದನ್ನು ಬಿಟ್ಬಿಡ್ತಾನೆ, ಸಮಾಜ ಬಿಡ್ತಾನೆ, ಸಂಸಾರ ಬಿಡ್ತಾನೆ, ಎಲ್ಲ ಬಿಡ್ತಾನೆ. ಆದರೆ ಇನ್ನೊಬ್ಬ ವ್ಯಕ್ತಿ ಸಮಾಜದಲ್ಲೇ ಇದ್ಕೊಂಡು ಜನರ ಮಧ್ಯೆನೇ ಇದ್ದು ಅವನು ತನ್ನ ಕುಟುಂಬವನ್ನು ನಡೆಸ್ತಾ ಮತ್ತೊಬ್ಬರಿಗೆ ಸಹಾಯ ಮಾಡ್ತಾ ಇರ್ತಾನೆ, ಮತ್ತೊಬ್ಬರ ಪ್ರೀತಿಯನ್ನ ಗಳಿಸ್ತಾ ಇರ್ತಾನೆ. ಇದರಲ್ಲಿ ಯಾರು ನಮಗೆ ಹೆಚ್ಚಿನವರು ಅಂತ ಅನಿಸುತ್ತೆ? ಸಮಾಜದಲ್ಲೇ ಇದ್ದು ಏನು ಅವನು ಮತ್ತು ಅವನ ಕುಟುಂಬವನ್ನು ನೋಡ್ತಾ ಜನಗಳಿಗೆ ಸಹಾಯ ಮಾಡ್ತಿರ್ತಾನಲ್ವಾ, ಅವನೇ ನಮಗೆ ಹೆಚ್ಚಿನವನು ಅಂತ ಅನಿಸುತ್ತೆ. ಇದು ನಮ್ದೊಂದು ಮಾನವೀಯತೆ. ಹಾಗಾಗಿ ನಾವು ರಿಯಾಲಿಟಿಯಲ್ಲಿ ಬದುಕಬೇಕಾಗುತ್ತೆ. ಇದ್ದದ್ದನ್ನು ಇದ್ದ ಹಾಗೆ ನೋಡಬೇಕಷ್ಟೇ. ಅಲ್ಲೊಂದು ಮರ ಕಾಣ್ತಿದೆ ಅಂದರೆ ಅದು ಒಂದು ಮರ, ಇಲ್ಲೊಂದು ಕಲ್ಲು ಕಾಣ್ತಿದೆ ಅಂದರೆ ಅದು ಒಂದು ಕಲ್ಲು, ನಮಗೆ ಮಣ್ಣು ಕಾಣ್ತಿದೆ ಅಂದರೆ ಹೌದು ಇದು ಒಂದು ಮಣ್ಣು. ಅಲ್ಲೊಬ್ಬ ವ್ಯಕ್ತಿ ಕಾಣ್ತಾ ಇದ್ದಾನೆ ಅಂದರೆ ಅವನು ವ್ಯಕ್ತಿ ಅಷ್ಟೇ, ಆತ್ಮನೋ ದೇಹನೋ ಈ ರೀತಿಯಲ್ಲಿ ನಾವು ಬಿಡಿಸಿ ನೋಡಬಾರ್ದು. ನೋಡಿ, ಯಾರಾದರೂ ಒಂದು ದೊಡ್ಡ ಸಾಧನೆ ಮಾಡಿದ್ರು ಅಂತಂದರೆ ಆ ಒಂದು ದೇಹ ಸಾಧನೆ ಮಾಡ್ತು, ಆ ಒಂದು ಆತ್ಮ ಸಾಧನೆ ಮಾಡ್ತು ಅಂತ ನಾವು ಹೇಳೋದಿಲ್ಲ, ಆ ವ್ಯಕ್ತಿ ಇಂಥ ಸಾಧನೆ ಮಾಡಿದ ಅಂತ ಹೇಳ್ತೀವಿ. ಹಾಗಾಗಿ ನಾವು ವ್ಯಕ್ತಿಯನ್ನು ವ್ಯಕ್ತಿಯಾಗೇ ನೋಡಬೇಕು. ಅಲ್ಲಿ ಆತ್ಮ ದೇಹ ಈ ರೀತಿಯಲ್ಲಿ ಬಿಡಿಸಿ ನಾವು ನೋಡಬಾರ್ದು. ಕೆಲವೊಬ್ಬರು ಹೇಳ್ತಾರೆ, ನೀವು ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ನಿಮಗೊಂದು ಅದ್ಭುತವಾದ ಅನುಭವ ಆಗುತ್ತೆ, ನೀವು ಎಲ್ಲೋ ಹೋಗ್ತೀರಾ, ಅಲ್ಲಿ ಹೋಗ್ತೀರಾ, ಇಲ್ಲಿ ಹೋಗ್ತೀರಾ ಅಂತ ಹೇಳಿ. ಅದು ನಂಬೋರಿಗೆ ಮಾತ್ರ. ನೋಡಿ ಸ್ನೇಹಿತರೆ, ಸತ್ಯ ಅನ್ನೋದು ಎಲ್ರಿಗೂ ಅನುಭವಕ್ಕೆ ಬರುತ್ತೆ, ಸುಳ್ಳು ಕೆಲವೊಬ್ಬರಿಗೆ, ನಂಬೋರಿಗೆ ಮಾತ್ರ ಅದು ನಂಬ್ತಾರೆ. ಹಾಗಾಗಿ ನಾವು ರಿಯಾಲಿಟಿಯಲ್ಲಿ ಇದ್ದದ್ದನ್ನು ಹೇಗಿದೆಯೋ ಹಾಗೆ ನಾವು ನಂಬಬೇಕಾಗುತ್ತೆ. ನೋಡಿ, ಸುಮ್ಮನೆ ಇಲ್ದಿರೋದನ್ನು ತಲೆ ಕೆಡಿಸ್ಕೊಂಡು ನಾವು ಕೂತ್ಕೊಂಡ್ರೆ ನಮ್ಮ ಕೈಯಲ್ಲಿ ಎಷ್ಟೋ ಒಂದು ಕೆಲಸಗಳು ಆಗೋಗಿರ್ತವೆ, ನಾವು ಎಷ್ಟೋ ಒಂದು ಸಮಾಜಕ್ಕೆ ಸೇವೆ ಮಾಡೋದಿರುತ್ತೆ, ಆ ಒಂದು ಸಮಯ ಎಲ್ಲ ಹೋಗ್ಬಿಡುತ್ತೆ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು, ಅವನಿಗೆ ಅನುಭವಕ್ಕೆ ಬರಬೇಕಾಗಿರೋದು, ಅವನು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ದೇವರು ಮತ್ತು ಧರ್ಮ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ನಮಗೊಂದು ಜೀವನ ಕೊಟ್ಟಿದ್ದಾನೆ, ನಮಗೊಂದು ಈ ಒಂದು ದೇಹ ಕೊಟ್ಟಿದ್ದಾನೆ, ರೂಪ ಕೊಟ್ಟಿದ್ದಾನೆ, ಮತ್ತು ಈ ಒಂದು ಅದ್ಭುತವಾದ ಸೃಷ್ಟಿ ಕೊಟ್ಟಿದ್ದಾನೆ, ಈ ಒಂದು ಬ್ರಹ್ಮಾಂಡವನ್ನು ಕೊಟ್ಟಿದ್ದಾನೆ ಅಂತಂದರೆ ಆ ದೇವರನ್ನು ಅರಿತು ನಾವು ಅವನಿಗೆ ಶರಣಾಗಬೇಕು. ಧರ್ಮ ಏನಕ್ಕೆ ಬೇಕು ಅಂತಂದರೆ, ನಾವು ಹುಟ್ಟಿದಾಗ ನಮಗೆ ಏನು ಗೊತ್ತಿರೋದಿಲ್ಲ, ಒಂದು ಪ್ಲೈನ್ ಹಾಳೆ ಥರ ಹುಡ್ತೀವಿ. ಹಾಗಾಗಿ ನಾವಿಲ್ಲಿ ಬದುಕಬೇಕಲ್ಲ, ಯಾವ ರೀತಿ ಬದುಕಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಕೆಲವೊಂದು ಗೊತ್ತಿದ್ದಾವೆ, ಕೆಲವೊಂದು ಅವು ನಮ್ಮ ಮನಸ್ಸಲ್ಲೇ ಇರ್ತವೆ. ಅವೆಲ್ಲ ಒಬ್ರಿಗೆ ಮೋಸ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಒಬ್ಬರಿಗೆ ಅನ್ಯಾಯ ಮಾಡಬಾರ್ದು, ಕೆಲವೊಂದು ಇರ್ತವೆ. ಆದರೆ ಇನ್ನು ಕೆಲವೊಂದನ್ನು ನಾವು ತಿಳ್ಕೋಬೇಕಾಗುತ್ತೆ. ಯಾವಾಗ ನಾವು ಧರ್ಮದಲ್ಲಿ ಸರಿಯಾಗಿ ಬದುಕ್ತೀವೋ ಆವಾಗ ನಮ್ಮ ಜೀವನ ತುಂಬ ಸರಳವಾಗಿರುತ್ತೆ. ಮತ್ತು ವ್ಯಕ್ತಿ ಯಾವುದೇ ಒಂದು ಭಯ ಇಲ್ಲದೆ, ಒಂದು ಚಿಂತೆ ಇಲ್ಲದೆ ನೆಮ್ಮದಿಯಾಗಿ ಜೀವನವನ್ನು ನಡೆಸ್ತಾನೆ. ಹಾಗಾಗಿ ದೇವರು ಮತ್ತು ಧರ್ಮ ಎರಡು ಮುಖ್ಯವಾದವು, ವ್ಯಕ್ತಿ ಪ್ರತಿಯೊಬ್ಬ ಮನುಷ್ಯನೂ ತಿಳ್ಕೊಳ್ಳೇಬೇಕು.